ಚಿಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೇ ತರಗತಿಯ ತಿಳಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪಾಠ ಮಿತ್ರರ ಸಮಾಗಮ. ಈ ಒಂದು ಪಾಠದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ತುಂಬಾ ಸರಳವಾಗಿ ಅರ್ಥೈಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ, ಅದು ಚಿತ್ರ ಸಹಿತವಾಗಿ. ಈಗ ಪಾಠದ ಶೀರ್ಷಿಕೆಯನ್ನ ನೋಡೋಣ. ಮಿತ್ರರ ಸಮಾಗಮ. ಏನು ಮಿತ್ರರ ಸಮಾಗಮ ಅಂದ್ರೆ? ಮಿತ್ರರು ಅಂತಂದ್ರೆ ಸ್ನೇಹಿತರು, ಗೆಳೆಯರು, ಒಳ್ಳೆಯ ಫ್ರೆಂಡ್ಸ್ ಅಂತ ಅರ್ಥ. ಸಮಾಗಮ ಅಂತಂದ್ರೆ ಭೇಟಿ ಆಗುವಂತದ್ದು. ನೋಡು, ಸಮ ಆಗಮ, ಅವರಿಬ್ಬರು ಪರಸ್ಪರ ಭೇಟಿ ಆಗುವಂಥದ್ದು ಅಂತ ಅರ್ಥ. ಹಾಗಾದ್ರೆ ಈ ಒಂದು ಪ್ರಸ್ತುತ ಪಾಠದಲ್ಲಿ ಅಂತಹ ಬೆಸ್ಟ್ ಫ್ರೆಂಡ್ಸ್ ಯಾರು, ಆತ್ಮೀಯ ಸ್ನೇಹಿತರು ಯಾರು, ಅವರು ಯಾವ ಒಂದು ಸಂದರ್ಭದಲ್ಲಿ ಪರಸ್ಪರ ಭೇಟಿ ಆಗ್ತಾರೆ ಅಲ್ವಾ, ಹೇಗೆ ಅನ್ನುವಂಥದ್ದನ್ನ ನಾವ್ ಈ ಒಂದು ಪಾಠದ ಅರ್ಥವನ್ನ ತಿಳ್ಕೊಳ್ತಾ, ಪಾಠವನ್ನ ನೋಡ್ತಾ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಆದ್ರೆ ತಡ ಮಾಡೋದ್ ಯಾಕೆ, ಆ ಇಬ್ಬರು ಫ್ರೆಂಡ್ಸ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನಿಮಗೂ ನಿಮ್ಮ ಸ್ನೇಹಿತರನ್ನ ಭೇಟಿಯಾದಂತಹ ಅನುಭವಗಳಿದ್ರೆ ನನ್ನ ಜೊತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ. ಪಾಠ ಪ್ರವೇಶವನ್ನ ನೋಡೋಣ ಮಕ್ಕಳೇ. ನಿಮಗೆಲ್ಲ ಸ್ನೇಹಿತರಿದ್ದಾರೆ ಅಲ್ವಾ ನಿಮಗೆಲ್ಲ? ಹಾಗಾದ್ರೆ ನಿಮ್ಮ ಆತ್ಮೀಯ ಸ್ನೇಹಿತರ ಹೆಸರುಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆಯ್ತಾ? ಸೊ ಸ್ನೇಹ ಅನ್ನುವಂಥದ್ದು ಎಲ್ಲಾ ಸಂಬಂಧಗಳನ್ನ ಮೀರಿದ್ದು. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಎಲ್ಲ ಬಂಧಗಳನ್ನ ಮೀರಿದ್ದು. ನಮ್ಗೇನೇ ಕಷ್ಟ, ಸಂತೋಷ, ಏನೇ ನೋವಾದ್ರೂ ಸಹ ಒಂದು ಹಂತದ ನಂತರ, ಮೀನ್ಸ್ ಒಂದು ಯೌವನದಲ್ಲಿ ನಾವು ಸ್ನೇಹಿತರ ಜೊತೆಯಲ್ಲೇ ಹೆಚ್ಚಾಗಿ ಹಂಚ್ಕೊಳ್ತೀವಿ. ಹಾಗಾಗಿ ಅದು ಎಲ್ಲ ಸಂಬಂಧವನ್ನ ಮೀರಿದ್ದು. ಅದಕ್ಕೆ ಅಂತಸ್ತಿನ ಒಂದು ಗಡಿ ಇರೋದಿಲ್ಲ, ದೇಶ ಭಾಷೆಗಳ ಒಂದು ಮಿತಿ ಇರೋದಿಲ್ಲ ಅಲ್ವಾ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದು, ಕೃಷ್ಣ ಸುಧಾಮರ ಸ್ನೇಹ ಎಷ್ಟು ಪವಿತ್ರವಾದದ್ದಲ್ಲ. ಅಂತಹ ಸ್ನೇಹಿತರಾದಂತಹ ಇಬ್ಬರ ಬಗ್ಗೆ ನಾವ್ ಈ ಒಂದು ಪಾಠದಲ್ಲಿ ಚರ್ಚೆ ಮಾಡ್ತೀವಿ. ಯಾರಪ್ಪ ಅವರು? ಕುತೂಹಲ ಇದೆಯಲ್ಲ. ಮೊಘಲ್ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ರಾಜನಾದಂತಹ ಅಕ್ಬರ್ ಮಹಾಶಯ ಕೇಳಿರ್ತೀವಿ ನಾವೆಲ್ಲ. ಈ ಅಕ್ಬರ್ ಮಹಾಶಯನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ, ಬೀರ್ಬಲ್. ಆ ಬೀರ್ಬಲ್ ಬುದ್ಧಿವಂತಿಕೆಗೆ ತುಂಬಾ ಹೆಸರುವಾಸಿಯಾದಂತನು. ಇವರಿಬ್ಬರು ರಾಜ ಮಂತ್ರಿ ಆಗಿದ್ದಂತೆ ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ರು. ಅವರಿಬ್ಬರ ನಡುವೆ ಬರುವಂತಹ ಒಂದು ಸ್ನೇಹದ ಪ್ರಸಂಗವನ್ನ ನಮ್ಗಿಲ್ಲಿ ಈ ಒಂದು ಪಾಠದಲ್ಲಿ ಇಟ್ಟಿದ್ದಾರೆ. ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಆದಂತಹ ಘಟನೆಗಳನ್ನ, ನಿಮ್ಮ ಸ್ನೇಹಿತರನ್ನ ಬಹಳ ದಿನಗಳ ನಂತರ ಭೇಟಿಯಾದಾಗ ಆದಂತಹ ಸಂತೋಷದ ಅನುಭವಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ ಮಕ್ಕಳೇ, ಆಯ್ತಾ? ನೋಡೋಣ ಬನ್ನಿ. ಅಕ್ಬರ್ ಮತ್ತೆ ಬೀರ್ಬಲ್ ದೊರೆ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ರು. ಅಕ್ಬರ್ ರಾಜ, ಬೀರ್ಬಲ್ ಮಂತ್ರಿ. ಅವರಿಬ್ರು ರಾಜ ಮಂತ್ರಿ ಅನ್ನುವಂತಹ ಪದವಿ ಅವರಿಗಿದೆ. ಅದರ ಜೊತೆಗೆ ಅದನ್ನ ಮೀರಿದಂತೆ ಅವರು ಒಳ್ಳೆಯ ಸ್ನೇಹಿತರಾಗಿದ್ರು, ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅಲ್ವಾ. ಒಂದು ಸಾರಿ ಏನಾಗುತ್ತೆ ಗೊತ್ತಾ, ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರ್ಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಗತ್ತೆ. ಅಕ್ಬರ್ ರಾಜ ಅಲ್ವಾ, ಅವನಿಗೆ ಯಾವಾಗ ಕೋಪ ಬರುತ್ತೋ ಹೇಳಲಿಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಒಂದು ಸಾರಿ ಇದ್ದಕ್ಕಿದ್ದಂತೆ ಅಕ್ಬರ್ಗೆ ಬೀರ್ಬಲ್ ಮೇಲೆ ಕೋಪ ಬರುತ್ತೆ. ಅಸಮಾಧಾನ ಅಂದ್ರೆ ಬೇಜಾರು ಉಂಟಾಗತ್ತೆ. ಸೊ ಆ ಬೇಜಾರಲ್ಲಿ ಏನ್ ಮಾಡ್ಬಿಟ್ಟ ಗೊತ್ತಾ ಅಕ್ಬರ್, ಬೀರ್ಬಲ್ಗೆ ಆದೇಶ ಮಾಡ್ಬಿಟ್ಟ, ನಿನ್ನ ಮುಖವನ್ನ ತೋರಿಸ್ಬೇಡ, ಎಲ್ಲಿಗಾದ್ರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶವನ್ನ ಮಾಡ್ಬಿಟ್ಟ ಅಕ್ಬರ್. ರಾಜನ ಆದೇಶ ಧಿಕ್ಕರಿಸ್ಲಿಕ್ಕೆ ಸಾಧ್ಯನಾ? ಸೊ ಬೀರ್ಬಲ್ ಏನ್ ಮಾಡ್ತಾನೆ, ಅಕ್ಬರ್ ಹೇಳದಂತೆ ಒಂದಷ್ಟು ದಿನಗಳ ಕಾಲ ಅವನ ಕಣ್ಣಿಗೆ ಮರೆಯಾಗ್ತಾನೆ, ಅವನಿಗೆ ಕಾಣದಂತೆ ದೂರ ಹೋಗ್ಬಿಡ್ತಾನೆ. ಸರಿ, ಅಕ್ಬರ್ನ ಕೋಪ ಸ್ವಲ್ಪ ತಣ್ಣಗಾಯ್ತು. ಈಗ ಬೀರ್ಬಲ್ ಅಕ್ಬರನ ಮುಂದೆ ಇಲ್ಲ, ಅಕ್ಬರನ ಆಸ್ಥಾನದಲ್ಲಿಲ್ಲ. ಅವನಿಗೆ ಏನನ್ಸುತ್ತೆ ಅಲ್ವಾ? ಮುಂದಿನ ಸಾಲಗಳಲ್ಲಿ ನೋಡೋಣ. ನಿಮಗೂ ನಿಮ್ ಫ್ರೆಂಡ್ಸ್ ಜೊತೆ ಜಗಳ ಆಡಿದಾಗ, ಬೇಜಾರ್ ಮಾಡ್ಕೊಂಡಾಗ ಸ್ವಲ್ಪ ಸಮಯದ ನಂತರ ಅವ್ರನ್ನ ಮಾತಾಡ್ಸ್ಬೇಕು ಅನ್ಸುತ್ತಲ್ಲ, ಅದೇ ನಿಜವಾದ ಸ್ನೇಹ ಅಲ್ವಾ. ಈಗ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರ್ಬಲ್ಲನನ್ನು ಕಾಣುವ ತವಕ ಉಂಟಾಯಿತು.
ಬೀರ್ಬಲನನ್ನ ನೋಡ್ಬೇಕು ಅನ್ನುವಂತಹ ಆಸೆ ಆತುರ ಅವನಿಗೆ ಜಾಸ್ತಿ ಆಗುತ್ತೆ. ಯಾರಿಗೆ? ಅಕ್ಬರ್ ಮಹಾಶಯನಿಗೆ. ಹಾಗೇನ್ ಮಾಡೋದು ಅಕ್ಬರ್? ಆಗೇನ್ ಮಾಡ್ತಾನೆ ಗೊತ್ತಾ? ಅವನಿಗಾಗಿ ಹುಡುಕಾಡಿಸಿದ. ಅಕ್ಬರ್ ಬೀರ್ಬಲನಿಗೋಸ್ಕರ ಹುಡುಕಾಡಿಸ್ತಾನೆ, ಆದೇಶ ಮಾಡ್ತಾನೆ, ಮಂತ್ರಿಗಳಿಗೆ ಹೇಳ್ತಾನೆ, ಸೇವಕರಿಗೆ ಹೇಳ್ತಾನೆ, ನನ್ನ ಮಂತ್ರಿಯಾದಂತಹ ಆತ್ಮೀಯ ಸ್ನೇಹಿತನಾದ ಬೀರ್ಬಲನ್ನ ಹುಡುಕಿ ತನ್ನಿ, ಅವನಿಗೆ ಎಲ್ಲಿದ್ರೂ ಸರಿ ಅವನ್ನ ಹುಡುಕಿ ತರುವಂತಹ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾನೆ. ಸರಿ, ಎಲ್ಲರೂ ಆ ಕೆಲಸವನ್ನ ಮಾಡ್ಲಿಕ್ಕೆ ಮುಂದ್ ಹಾಕ್ತಾರೆ, ಎಲ್ಲರೂ ಹುಡುಕಾಡ್ತಾರೆ. ಆದರೆ ಬೀರ್ಬಲ್ ಎಲ್ಲಿಯೂ ಸಿಗಲಿಲ್ಲ. ದುರಾದೃಷ್ಟಾನೆ, ಬೀರ್ಬಲ್ ಯಾರಿಗೂ ಸಿಗ್ಲಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ದೂರ ಹೊರಟೋಗಿದ್ದಾನೆ. ಆಗ ಅಕ್ಬರ್ಗೆ ನಿಜವಾಗ್ಲೂ ಅರ್ಥ ಆಗತ್ತೆ ಸ್ನೇಹದ ಬೆಲೆ ಏನು ಅಂತ. ಎಂತಹ ಮಾಣಿಕ್ಯವನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ದೂರ ತಳ್ಳಬಿಟ್ಟೆ ಅಂತ ಅನ್ಸುತ್ತೆ. ಆಗ ಅವನು ಹೇಳ್ತಾನೆ, ನೋಡಿ ಎಂಥ ಕೆಲಸ ಆಗಿ ಹೋಯ್ತು, ಒಂದು ಕ್ಷಣದಲ್ಲಿ ನನ್ನ ಕೋಪವನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿದ್ದಿದ್ರೆ ಇವತ್ತು ಬೀರ್ಬಲ್ ನನ್ ಜೊತೆಯಲ್ಲೇ ಇರ್ತಿದ್ನಲ್ಲ. ಅದಕ್ಕೆ ಹೇಳೋದು, ಕೋಪದಲ್ಲಿ ಕೊಯ್ದ ಮೂಗು ಮತ್ಯಾವತ್ತಿಗೂ ಬರಲ್ಲ. ಆ ಕೋಪವನ್ನ ಸ್ವಲ್ಪ ನಿಧಾನಿಸಿ ಆಲೋಚನೆ ಮಾಡಿ ನಾವು ಅದನ್ನ ಅದಕ್ಕೆ ಪರಿಹಾರವನ್ನ ಕಂಡಿಡ್ಕೋಬಹುದು. ಕೋಪದಲ್ಲಿ ಯಾವತ್ತು ದುಡುಕಿ ಮಾತಾಡಬಾರದು. ಹೇಳೋದ್ ತುಂಬಾ ಸುಲಭ, ಆದ್ರೆ ಮಾಡೋದ್ ತುಂಬಾ ಕಷ್ಟ. ಆದ್ರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಸೊ ಆಗ ಅಕ್ಬರ್ ಹೇಳ್ತಾನೆ, ಎಂಥ ಕೆಲಸ ಆಗಿ ಹೋಯ್ತು ಎಂದು ಅಕ್ಬರ್ಗೆ ಚಿಂತೆ ಪ್ರಾರಂಭ ಆಗತ್ತೆ. ಅವನ್ ಚಿಂತೆ ಮಾಡೋದಕ್ ಶುರು ಮಾಡ್ತಾನೆ. ಆಗ ಒಂದು ದಿವಸ ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳ ಬಂದ. ಒಂದ್ ದಿವಸ ಹೀಗೆ ಇದೇ ಚಿಂತೆಯಲ್ಲಿ ಮುಳುಗಿರ್ತಾನೆ ಅಕ್ಬರ್. ಎಷ್ಟು ದಿವಸ ಅಂತ ಹೀಗೆ ಇರಕ್ಕಾಗುತ್ತೆ? ಹಾಗೇನ್ ಮಾಡ್ತಾನೆ, ದಿನನಿತ್ಯದ ಕಾರ್ಯ ಚಟುವಟಿಕೆಗಳೆಲ್ಲ ನಡೀತಾ ಇರತ್ತೆ. ಒಂದಿನ ರಾಜಸಭೆಯಲ್ಲಿ ಕೂತಿರ್ತಾನೆ, ದರ್ಬಾರಲ್ಲಿ ಕೂತಿರ್ತಾನೆ. ಆಗ ದರ್ಬಾರ್ ನಡೆಸ್ತಾ ಇರ್ಬೇಕಾದ್ರೆ ಸೇವಕ ಒಬ್ಬ ದಿಢೀರಂತ ಒಳಗಡೆಗೆ ಬರ್ತಾನೆ. ದಿಢೀರಂತ ಒಳಗಡೆಗೆ ಬಂದು ಹೇಳ್ತಾನೆ, ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ. ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು. ಸರಿ, ದರ್ಬಾರ್ ನಡೆಸ್ತಾ ಇದ್ನಲ್ವಾ ಅಕ್ಬರ್, ಒಬ್ಬ ಸೇವಕ ಇದ್ದಕ್ಕಿದ್ದಂತೆ ಒಳಗಡೆಗೆ ಬಂದು ಹೇಳ್ತಾನೆ, ಪ್ರಭು ಮಹಾರಾಜರೇ, ನಮ್ಮ ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾನೆ. ಸಾಧು ಬಂದು ನಿಂತ್ಕೊಂಡಿದ್ದಾನೆ. ಆ ಸಾಧುವಿನ ಶಿಷ್ಯರಿದಾರಲ್ಲ, ಆ ಶಿಷ್ಯರೇ ಹೇಳ್ತಾ ಇದ್ದಾರೆ, ಆ ಸಾಧು ಇಡೀ ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಮತ್ತೆ ಬುದ್ಧಿವಂತ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅಕ್ಬರ್ ಹೇಳ್ತಾನೆ, ಸರಿ ಹಾಗಾದ್ರೆ ಅವನನ್ನ ಒಳಗಡೆ ಕಳಿಸಿ ಅಂತ ಹೇಳಿ ಒಳಗಡೆ ಕರ್ಸ್ಕೊಳ್ತಾನೆ. ಬಂದ ಹಾಗ ಏನಾಯ್ತು ನೋಡಿ, ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು ಅಲ್ವಾ. ಮುಖ ಮನದ ಕನ್ನಡಿ ಅಂತ ಹೇಳ್ತಾರೆ. ಅಂದ್ರೆ ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ, ಆ ವ್ಯಕ್ತಿಯ ಮುಖವನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ಎಂಥ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿತ್ವ ಹೊಂದಿರಬಹುದು ಅಂತ ಸಾಕಷ್ಟು ಮಟ್ಟಿಗೆ ತಿಳ್ಕೋಬಹುದು ಅಲ್ವಾ. ಆ ಸಾಧುವಿನ ಮುಖವನ್ನ ನೋಡಿದ ತಕ್ಷಣ ಆ ಸಾಧುವಿನ ಮುಖ ಒಂದು ತೇಜಸ್ವಿಯಾಗಿತ್ತು, ಕಳೆ ಇತ್ತು. ಒಬ್ಬ ಎಂಥ ಕಳೆ ಇದೆ ಅಂತ ಹೇಳ್ತಾರೆ, ಕೇಳಿದಿರಾ ನೀವು? ಊರುಗಳಲ್ಲಿ ಮನೆಗಳಲ್ಲಿ ಎಲ್ಲ ಹೇಳ್ತಾರೆ, ಆ ಮಗು ಕಪ್ಪಗಿದ್ರು ಸಹ ಎಷ್ಟು ಕಳೆ ಬರ ಇದೆಯಲ್ಲ ಮಗು ಮುಖದಲ್ಲಿ, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಸುಂದರವಾಗಿದೆಯಲ್ಲ ಅಂತ ಹೇಳ್ತಾರೆ. ಹಾಗೆ ಅಂತಹ ತೇಜಸ್ಸು ಅವನ ಕಣ್ಣಲ್ಲಿದ್ದಂತಹ ಆ ತೇಜಸ್ಸನ್ನ ನೋಡಿ ಅಕ್ಬರನಿಗೆ ಆಶ್ಚರ್ಯ ಆಗುತ್ತೆ. ಅದು ಅವನು ನಿಜವಾಗ್ಲೂ ಬುದ್ಧಿವಂತ ಅಂತ ಹೇಳ್ತಾರೆ. ಬರೀ ಅವನ ಶಿಷ್ಯರು ಹೇಳ್ತಾ ಇಲ್ಲ, ಅವನ ಮುಖನೂ ಹೇಳ್ತಾ ಇದೆ ಅವನು ತುಂಬಾ ಬುದ್ಧಿವಂತ ಅಂತ. ಸೊ ಹಾಗಾದ್ರೆ ಬಂದಿರುವಂತಹ ಸಾಧು ಯಾರು ಅಲ್ವಾ? ನಮಗೂ ಈ ಒಂದು ಕುತೂಹಲ ಇದೆ, ನೋಡೋಣ ಯಾರು ಬಂದಿದ್ದಾರೆ ಅಂತ. ಒಳ ಬಂದ ಸಾಧುವನ್ನ ನೋಡಿ ಅಕ್ಬರ್ ಹೇಳ್ತಾನೆ, ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದನು ಅಕ್ಬರ್. ಆ ಮಾತಿಗೆ ಸಾಧು ಆಗಬಹುದು ಎಂದನು. ಅಕ್ಬರನ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಗೊತ್ತಾ? ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮೊದಲಾದ ವಿದ್ವಾಂಸರು ಇದ್ರು.
ಸೊ ಒಳಗಡೆ ಬಂದ ಸಾಧುವನ್ನ ನೋಡಿ ಅಕ್ಬರ್ ಮಹಾಶಯ ಕೇಳ್ತಾನೆ, ಹೌದು ಸಾಧು, ನಾನ್ ನಿನ್ ಬಗ್ಗೆ ಕೇಳಿದೆ. ಏನಂತ? ನಿನ್ನ ಶಿಷ್ಯರು ಹೇಳ್ತಿದಾರಂತೆ ನೀನ್ ತುಂಬಾ ಬುದ್ಧಿವಂತ ಅಂತ. ಹಾಗಂತ ನೀನ್ ಬುದ್ಧಿವಂತ ಅಂತ ನಾನ್ ನೇರವಾಗಿ ಒಪ್ಕೊಳಕ್ ಆಗತ್ತಾ? ಇಲ್ಲ. ಅದೇ ನಾವೊಂದು ಅಂಗಡಿಗೆ ಏನಾದ್ರೂ ಹೋದಾಗ ಅಥವಾ ಒಂದು ವಸ್ತುವನ್ನ ತಗೊಂಡಾಗ ಆ ವಸ್ತುವನ್ನ ನೇರವಾಗಿ ಒಪ್ಕೊಂಡ್ಬಿಡ್ತೀವ? ಅದನ್ನ ಪರೀಕ್ಷೆ ಮಾಡ್ತೀವಿ ತಾನೆ. ಯಾರೋ ಒಂದ್ ಕಲ್ಲನ್ನ ತಂದು ಕೊಟ್ಬಿಟ್ಟು ಇದು ಡೈಮಂಡ್ ತಗೊಳಪ್ಪ ಅಂದ್ರೆ ಒಪ್ಕೊಂಡ್ಬಿಡ್ತೀವ ನಾವು? ಇಲ್ಲ ಅಲ್ವಾ? ಅದನ್ನ ಪರೀಕ್ಷೆ ಮಾಡ್ತೀವಿ. ಹಾಗೇನೆ ಅಕ್ಬರ್ ಸಾಧುವನ್ನ ಕೇಳ್ತಾನೆ, ನಾನು ನಿನ್ನನ್ನ ಪರೀಕ್ಷೆ ಮಾಡ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನನ್ನ ಆಸ್ಥಾನದಲ್ಲಿ ಒಂದಷ್ಟು ಪಂಡಿತರಿದಾರಲ್ಲ, ಆ ಪಂಡಿತರಿಗೆ ನಿನಗೆ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಹೇಳ್ತೀನಿ. ಅವ್ರು ಪ್ರಶ್ನೆಗಳನ್ನ ಕೇಳ್ತಾರೆ, ನೀನ್ ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ರೆ ನೀನು ಊಹೆ ಮಾಡಕ್ ಆಗದೆ ಇರುವಂತಹ, ಬೆಲೆ ಕಟ್ಟಲಾಗದೆ ಇರುವಂತಹ ಉಡುಗೊರೆಗಳನ್ನ, ಬಹುಮಾನಗಳನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಸಾಧು ಹೇಳ್ತಾನೆ, ಆಗ್ಲಿ, ಆಗ್ಬಹುದು, ನೀವು ಪ್ರಶ್ನೆಗಳನ್ನ ಕೇಳಿ, ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಅಕ್ಬರ್ನ ಆಸ್ಥಾನದಲ್ಲಿ ಯಾರ್ಯಾರು ಕವಿಗಳಿದ್ರು, ವಿದ್ವಾಂಸರಿದ್ರು ಅಂದ್ರೆ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮುಂತಾದ ವಿದ್ವಾಂಸರಿದ್ರು. ಇವರೆಲ್ಲ ಹೀಗೆ ಒಬ್ಬೊಬ್ಬರೇ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಸಾಧು ಉತ್ತರವನ್ನ ಕೊಡ್ತಾನ? ಸರಿಯಾಗಿ ಕೊಡ್ತಾನ? ಅದು ಅಕ್ಬರನಿಗೆ ಇಷ್ಟ ಆಗುತ್ತಾ? ನೋಡೋಣ. ಮೊದಲಿಗೆ ಅಬುಲ್ ಫಜಲ್ ಸ್ಟಾರ್ಟ್ ಮಾಡ್ತಾನೆ ಪ್ರಶ್ನೆಗಳನ್ನ ಕೇಳೋದಿಕ್ಕೆ. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಾ ಪ್ರಶ್ನೆಗಳು. ಇದನ್ನ ಪಾತ್ರಾಭಿನಯದಲ್ಲಿ ನಾವು ಮಾಡಬಹುದು, ತರಗತಿಯಲ್ಲಿ ಸಾಧ್ಯ ಇದೆ. ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಇದು ಅಬುಲ್ ಫಜಲ್ನ ಪ್ರಶ್ನೆ. ಅಂದ್ರೆ ಒಂದು ಸಾರಿ ಕೈಯಿಂದ ಜಾರಿ ಹೋದ್ರೆ, ಒಂದು ಸಾರಿ ಕಳೆದು ಹೋದ್ರೆ, ಒಂದು ಸಾರಿ ದೂರ ಆದ್ರೆ ಮತ್ತೆ ವಾಪಸ್ ಪಡ್ಕೊಳಕ್ ಆಗದೆ ಇರುವಂತದ್ದು ಯಾವುದು ಅಂತ ಕೇಳ್ತಾನೆ ಅಬುಲ್ ಫಜಲ್. ಅದಕ್ಕೆ ಸಾಧು ಒಂದೇ ಒಂದು ಕ್ಷಣಾನು ಯೋಚನೆ ಮಾಡದೆ ಹೇಳ್ತಾನೆ, ಜೀವ, ಅವಕಾಶ, ಸಮಯ, ಇವು ಮೂರು ರತ್ನಗಳಿದ್ದ ಹಾಗೆ. ಒಂದು ಸಾರಿ ಕಳ್ಕೊಂಡ್ರೆ, ಒಂದು ಸಾರಿ ದೂರ ಆದ್ರೆ ಮತ್ ಯಾವತ್ತೂ ವಾಪಸ್ ಸಿಗಲ್ಲ. ಜೀವ ಅಲ್ವಾ? ಒಂದು ಸಾರಿ ನಾವು ಸತ್ ಹೋಗ್ಬಿಟ್ರೆ ಮತ್ತೆ ಬದುಕಿ ಬರ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಂದ್ರೆ ದೇಹ ಒಂದು ಸಾರಿ ಸತ್ ಹೋದ್ರೆ, ನಾವು ದೇಹವನ್ನ ತ್ಯಜಿಸಿದ್ರೆ ನಮ್ಮ ಆತ್ಮ, ಮತ್ತೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜ ಆಯ್ತು. ಮತ್ತಿನ್ನೊಂದು ಅವಕಾಶ. ಇದು ಬದುಕಿರುವಂತಹ ನಮಗೆ ತುಂಬಾ ಮುಖ್ಯವಾದದ್ದು ಮಕ್ಕಳೇ. ಅವಕಾಶ ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಆಪರ್ಚುನಿಟೀಸ್ ಅಂತ ಸಿಕ್ಕಾಗ ಅದನ್ನ ಸ್ವೀಕರಿಸ್ಬೇಕು, ಅದನ್ನ ಬಳಸ್ಕೋಬೇಕು. ಅದು ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ. ಯಾಕೆಂದ್ರೆ ಚಿಕ್ಕದನ್ನ ಬಳಸ್ಕೊಂಡ್ರೇನೆ ದೊಡ್ಡ ಅವಕಾಶಗಳು ನಮ್ಗೆ ಬೆನ್ನಟ್ಟಿ ಬರುವಂತದ್ದು. ಹಾಗಾಗಿ ನಿಮಗೆ ಸಿಗುವಂತಹ ಯಾವ ಅವಕಾಶಗಳನ್ನು ಸಹ ಬಿಡಬೇಡಿ. ಅದು ನಿಮ್ಮ ತರಗತಿಯಲ್ಲಿ ಪಾತ್ರಾಭಿನಯ ಮಾಡೋದಕ್ಕೆ ಕರೀಲಿ, ಅಥವಾ ಒಂದು ವಾರ್ತಾಪತ್ರಿಕೆನ ಓದಲಿಕ್ಕೆ ಕರೀಲಿ, ಒಂದು ಏನ್ ಹೇಳ್ತೀವಿ ಶುಭಾಷಿತವನ್ನ ಓದ್ಲಿಕ್ಕೆ ಕರೀಲಿ, ಅಥವಾ ನಿಮಗೆ ಒಂದು ಲೆಸನ್ ಮಾಡ್ಲಿಕ್ಕೆ ಕರೀಲಿ, ಅದು ಒಂದು ವೇದಿಕೆ ನಿಮ್ಗೆ ಸಿಗುವಂಥದ್ದು. ಇಂತಹ ಸಣ್ಣ ಪುಟ್ಟ ಅವಕಾಶಗಳನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಬಿಟ್ಟು ಕೊಡ್ಬೇಡಿ. ಈಗ ಸಾಧು ಹೇಳ್ದ ಎರಡು, ಒಂದು ಜೀವ, ಸತ್ತ ಮೇಲೆ ಮತ್ತೆ ಬದುಕಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವಕಾಶ, ಒಂದು ಸಾರಿ ಕೈ ಜಾರಿ ಹೋದ್ಮೇಲೆ ಮತ್ತೆ ಆ ಅವಕಾಶ ಸಿಗಲ್ಲ ನಮ್ಗೆ ಅಲ್ವಾ? ಮೂರನೇದು ತುಂಬಾ ಮುಖ್ಯವಾದದ್ದು ಸಮಯ. ಈಗ 21ನೇ ಶತಮಾನದಲ್ಲಿ ನಮ್ಗೆಲ್ಲ ಅನಿಸ್ತಾ ಇದೆ, ಈ ಸಮಯ ಎಷ್ಟು ಬೇಗ ಕರಗ್ತಾ ಇದೆಯಪ್ಪ ಅಲ್ವಾ? ನೀರು ಕರಗದ ಹಾಗೆ ಕರಗ್ತಾ, ಮಂಜು ಕರಗದ ಹಾಗೆ ಕರಗ್ತಾ ಇದೆ ಅಂತ ಅನ್ಸುತ್ತೆ. ಆ ಸಮಯ ಒಂದು ಸಾರಿ ಕಳೆದು ಹೋದ್ಮೇಲೆ ಮತ್ತೆ ವಾಪಸ್ ಬರಲ್ಲ. ಹಾಗಾಗಿ ಇವು ಮೂರನ್ನ ತುಂಬಾ ಜೋಪಾನವಾಗಿ, ತುಂಬಾ ಸುಲಭವಾಗಿ ಬಳಸ್ಕೋಬೇಕು. ಸುಲಭವಾಗಿ ಸಿಗುವಂಥದ್ದೆಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನ ಮಾಡ್ಕೋಬೇಕು ನಾವು ಅಲ್ವಾ? ಮುಂದಿನ ಪ್ರಶ್ನೆ ನೋಡಿ. ತೋದರಮಲ್ಲ ಕೇಳ್ತಾನೆ, ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತನಾರು? ಇಡೀ ಜಗತ್ತಿನಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅನ್ನೋದಾದ್ರೆ ಅಂತಹ ವ್ಯಕ್ತಿ ಯಾರು? ಅಂತಹ ಗುಣಗಳು ಯಾವ್ಯಾವು? ಯಾವ ಗುಣಗಳನ್ನ ಹೊಂದಿದ್ರೆ ಅವನ್ನ ಬೆಸ್ಟ್ ಫ್ರೆಂಡ್ ಅಥವಾ ಆತ್ಮೀಯ ಸ್ನೇಹಿತ ಅಂತ ಕರೀಬಹುದು? ಸಾಧು ಕೊಡುವಂತಹ ಉತ್ತರ ಯುಕ್ತಾಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ಇವೆರಡು ಗುಣಗಳು ಆ ವ್ಯಕ್ತಿಗೆ ಇರಲೇಬೇಕು. ಯುಕ್ತ ಪರಿಜ್ಞಾನ ಅಂದ್ರೆ ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಒಂದು ಸಂದರ್ಭದಲ್ಲಿ, ಯಾವ ತೊಂದರೆಯಲ್ಲಿ ಇದ್ದಾಗ ಯಾವ ರೀತಿಯಾದಂತಹ ಪರಿಹಾರವನ್ನ ಹುಡುಕಬೇಕು, ಅಥವಾ ಆ ಒಂದು
ಜ್ಞಾನವನ್ನ ಹೊಂದಿರಬೇಕು. ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನ ತಿಳಿದಿರುವಂಥವನಾಗಿರ್ಬೇಕು. ಅಂಥವನಿಗೆ ಮತ್ತಿನ್ನೊಂದು ಗುಣ ಇರ್ಬೇಕೇನು? ಮುಂದಾಲೋಚನೆ. ವ್ಯಕ್ತಿಯ ಮುಂದಾಲೋಚನೆ. ವ್ಯಕ್ತಿ ಎಷ್ಟು ಮುಂದಕ್ಕೆ ಆಲೋಚನೆ ಮಾಡ್ತಾನೆ. ಎಷ್ಟು ಮುಂದಕ್ಕೆ ಅಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಮಾತಾಡೋದಲ್ಲ. ಮುಂದಾಲೋಚನೆ ಅಂದ್ರೆ ಭವಿಷ್ಯದಲ್ಲಿ ಏನಾಗಬಹುದು, ಈ ಭವಿಷ್ಯದ ಆಲೋಚನೆಯ ಬಗ್ಗೆ ಪರಿಜ್ಞಾನ ಇರುವಂತಹವನೇ ಒಬ್ಬ ಉತ್ತಮ ಸ್ನೇಹಿತನಾಗ್ಲಿಕ್ಕೆ ಸಾಧ್ಯ. ಇವೆರಡೂ ಗುಣಗಳು ಕೇವಲ ಅವನಿಗೆ ಮಾತ್ರ ಅನ್ವಯಿಸಿದ್ರೆ ಸಾಲದು. ತನ್ನ ಜೊತೆಯಲ್ಲಿರುವಂತಹ ಸ್ನೇಹಿತನಿಗೆ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಏನು ಆಗಬಹುದು, ಅದಕ್ಕೆ ಯಾವ ರೀತಿಯಾದ ತಯಾರಿಯನ್ನ ಅವನು ಮಾಡ್ಕೋಬೇಕು ಅನ್ನುವಂತಹ ಯುಕ್ತಾಯುಕ್ತ ಪರಿಜ್ಞಾನವನ್ನ ಹೊಂದಿರಬೇಕು. ತನ್ನ ಸ್ನೇಹಿತನಿಗೆ ತಿಳಿಸಿಕೊಡ್ಬೇಕು. ಜೊತೆಗೆ ಆ ಸ್ನೇಹಿತನಿಗಾಗ್ಲಿ ಇವನಿಗಾಗ್ಲಿ ಮುಂದೆ ಆಗಬಹುದಾದಂತಹ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಆಲೋಚನೆ ಮಾಡುವಂತಹ ಶಕ್ತಿಯನ್ನ ಹೊಂದಿರುವಂತಹವನೇ ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿರ್ತಾನೆ. ಈಗ ನೀವು ಚೆಕ್ ಮಾಡಿ, ನಿಮಗಿರುವಂತಹ ಸ್ನೇಹಿತರಲ್ಲಿ ಇಂತಹ ಲಕ್ಷಣಗಳು ಇದೆಯಾ? ಇಂತಹ ಗುಣಲಕ್ಷಣಗಳನ್ನ ಹೊಂದಿದಾರ ನಿಮ್ಮ ಸ್ನೇಹಿತರು? ಅಂದ್ರೆ ನಿಮಗೆ ತೊಂದರೆ ಬಂದಾಗ, ನೀವು ಸಮಸ್ಯೆಯನ್ನ ಎದುರಿಸ್ತಾ ಇರುವಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಕೊಡುವಂತವರಾಗಿದ್ದಾರಾ? ನಿಮ್ಮ ಜೀವನದ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂತವರು ನಿಮ್ಮ ಸ್ನೇಹಿತರಾಗಿದ್ದಾರಾ? ಯೋಚನೆ ಮಾಡಿ ಅಲ್ವಾ. ಮುಂದಿನ ಪ್ರಶ್ನೆ 5C ಕೇಳ್ತಾನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಬೆಲೆ ಕಟ್ಟಲಾಗದೇ ಇರುವಂತಹ ವಸ್ತು ಅನ್ನೋದು ಒಂದಿದ್ರೆ ಅದು ಯಾವುದು ಅಂತ ಕೇಳ್ತಾನೆ 5C. ತಕ್ಷಣ ಉತ್ತರ ಬರುತ್ತೆ ಜ್ಞಾನ, ನಾಲೆಡ್ಜ್ ಅಲ್ವಾ. ನಾವೊಂದಷ್ಟು ಕೋಟಿ ಹಣವನ್ನ ಕೂಡಿಟ್ರೆ ಮಕ್ಕಳೇ ಕಳ್ಳ ಬಂದು ಕದ್ಕೊಂಡು ಹೋಗ್ಬೋದು ಅಲ್ವಾ. ಒಂದಷ್ಟು ಬಂಗಲೆಗಳನ್ನ ಕಟ್ಟಿಟ್ರೆ ಪ್ರಕೃತಿ ಬೇಕಾದ್ರೂ ನಾಶ ಮಾಡಬಹುದು, ಮನುಷ್ಯ ಬೇಕಾದ್ರೂ ನಾಶ ಮಾಡಬಹುದು ಅಲ್ವಾ. ಒಂದಷ್ಟು ಆಸ್ತಿ ಮಾಡಿಟ್ರೆ ಯಾರು ಯಾವಾಗ ಯಾವ ರೀತಿಯಾಗಿ ನಮ್ಮಿಂದ ಕಿತ್ಕೊಳ್ತಾರೋ ಗೊತ್ತಿಲ್ಲ. ಅಂದ್ರೆ ಇವುಗಳನ್ನೆಲ್ಲ ಮಾಡಿದಷ್ಟು ನಮಗೆ ಶತ್ರುಗಳು ಜಾಸ್ತಿ ಹಾಕ್ತಾರೆ. ಅವ್ಯಾವು ನಮ್ ಜೊತೆಯಲ್ಲಿ ಶಾಶ್ವತವಾಗಿ ಇರಲ್ಲ. ಅವಕ್ಕೆ ಬೆಲೆ ಕಟ್ಟಬಹುದು. ಎಸ್, ಈ ಒಂದು ಸೈಟ್, ಈ ಒಂದು ಮನೆ, ಈ ಒಂದು ಕಾರು ಇಷ್ಟು ಬೆಲೆಯುಳ್ಳದ್ದು ಅಂತ ಕಟ್ಟಬಹುದು. ಆದರೆ ಅತ್ಯುತ್ತಮವಾದಂತಹ ವಸ್ತು, ಬೆಲೆ ಕಟ್ಟಲಾಗದೆ ಇರುವಂತಹ ವಸ್ತು ಯಾವುದು ಗೊತ್ತಾ? ಯಾವತ್ತಿಗೂ ನಮ್ಮಿಂದ ದೂರ ಆಗದೆ ಇರುವಂತದ್ದು ಜ್ಞಾನ. ನಾವು ಪಡ್ಕೊಳ್ಳುವಂತಹ ಜ್ಞಾನ ನಾವು ಇನ್ನೊಬ್ಬರಿಗೆ ಕೊಡಬಹುದೇ ಹೊರತು ಇನ್ನೊಬ್ರು ನಮ್ಮಿಂದ ಕಿತ್ಕೊಳಕ್ಕಾಗಲ್ಲ. ನಾವು ಸಾಯುವವರೆಗೂ ನಮ್ ಜೊತೆ ಇದ್ದು ಸತ್ತ ನಂತರ ನಮ್ ಜೊತೆಯಲ್ಲೇ ಬರುವಂತಹ ಒಂದೇ ಒಂದು ಶ್ರೀಮಂತಿಕೆ ಅಂದ್ರೆ ಅದು ಜ್ಞಾನ. ಅಂತಹ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ನೀವೆಲ್ಲ ಮುಂದಾಗ್ಲಿ ಅನ್ನೋದೇ ನನ್ನ ಹಾರೈಕೆ ಅಲ್ವಾ. ಸೊ ಹೀಗೆ ವಿದ್ವಾಂಸರು ಕೇಳಿದ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರವನ್ನ ಕೊಡ್ತಾ ಇದ್ದ. ನಿರರ್ಗಳವಾಗಿ ಒಂದೇ ಒಂದು ಸೆಕೆಂಡು ಸಹ ಯೋಚನೆ ಮಾಡದೆ ಉತ್ತರಗಳನ್ನ ಕೊಡ್ತಾ ಇದ್ನಲ್ಲ. ಈಗ ಆ ವಿದ್ವಾಂಸರಲ್ಲಿ ಸ್ವಲ್ಪ ಜಾಗೃತರಾಗ್ತಾರೆ ಅವರು. ಅವರಲ್ಲಿ ಮಾನ್ಸಿಂಗ್ ಕೇಳ್ತಾನೆ, ಒಟ್ಟೊಟ್ಟಿಗೆ ಪ್ರಶ್ನೆಗಳನ್ನ ಕೇಳ್ಬಿಡ್ತಾನೆ. ಯಾವ್ಯಾವ ಪ್ರಶ್ನೆಗಳು? ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಮಾರುತಕ್ಕಿಂತ ವೇಗವಾದುದು ಯಾವುದು? ಅತ್ಯಂತ ಸಿಹಿಯಾದುದು ಯಾವುದು? ಎಂಬ ಪ್ರಶ್ನೆಗಳ ಸುರಿಮಳೆಗರೆದ. ಸುರಿಮಳೆಗೆ ಅಂದ್ರೆ ಧೋ ಅಂತ ಮಳೆ ಸುರಿಯುತ್ತಲ್ಲ, ಹಾಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಸರಾಗವಾಗಿ ಪ್ರಶ್ನೆಗಳನ್ನ ಕೇಳ್ಬಿಟ್ಟ. ಒಂದ್ರಿಂದ ಒಂದು ಅವನಿಗೆ ಆಲೋಚನೆ ಮಾಡೋಕ್ಕೂ ಸಮಯ ಕೊಡದ ಹಾಗೆ. ಏನೇನ್ ಪ್ರಶ್ನೆ ಕೇಳ್ದ? ಒಬ್ಬ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಯಾವುದು? ಅವನ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಯಾವುದು ಒಬ್ಬ ವ್ಯಕ್ತಿಯಲ್ಲಿ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಮಾರುತಕ್ಕಿಂತ ವೇಗವಾದದ್ದು ಯಾವುದು? ಮಾರುತ ಅಂದ್ರೆ ಬೀಸುವಂತಹ ಗಾಳಿ, ಮಾರುತ ಅಂದ್ರೆ ಗಾಳಿ ಅಂತ ಹೇಳ್ತೀವಿ. ಈ ಗಾಳಿಗೂ ವೇಗವಾಗಿ ಚಲಿಸುವಂತಹದ್ದು ಯಾವುದು? ಅಷ್ಟು ಸ್ಪೀಡ್ ಆಗಿರೋದು ಯಾವುದು? ನೆಕ್ಸ್ಟ್ ಮೂರನೇದು, ಅತ್ಯಂತ ಸಿಹಿಯಾದದ್ದು. ಇಡೀ ಪ್ರಪಂಚದಲ್ಲೇ ಅನುಭವಿಸಿದಂತಹ ವಸ್ತುಗಳಲ್ಲಿ ಅತ್ಯಂತ ಸಿಹಿಯಾದದ್ದು ಯಾವುದು ಅಂತ ಕೇಳ್ತಾನೆ. ಸೊ ಈ ಪ್ರಶ್ನೆಗಳಿಗೆ ಸಾಧು ಅಷ್ಟೇ ಸರಾಗವಾಗಿ ಉತ್ತರವನ್ನ ಕೊಡ್ತಾನೆ. ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ. ಸೋಲ್ ಆಗ್ಲಿ ಗೆಲುವಾಗ್ಲಿ, ಬಡತನ ಇರ್ಲಿ ಸಿರಿತನ ಇರ್ಲಿ, ಎಂತಹ ಪರಿಸ್ಥಿತಿಯಲ್ಲೇ ಇದ್ರೂ ಸಹ ಆ ವ್ಯಕ್ತಿ ತನ್ನಲ್ಲಿ ಹೊಂದಿರ್ತಾನಲ್ಲ ಆ ಧೈರ್ಯ, ಅದೇ ಅವನ ಬೆಸ್ಟ್ ಕ್ವಾಲಿಟಿ. ಅವನು ಶ್ರೀಮಂತ ಆದ ಅಥವಾ ಮೇಲ್ ಸ್ತರದಲ್ಲಿದ್ದ ಕೆಳ ಸ್ತರಕ್ಕೆ ಬಿದ್ದು ಹೋದ, ಒಬ್ಬ ಅಧಿಕಾರಿ ಮೇಲೆ ಇರ್ತಾನೆ, ಅವನು ಕೆಳಗಡೆ ಬಿದ್ದೋಗ್ತಾನೆ, ಅಥವಾ ಕೆಳಗಡೆ ಇರುವಂತಹ ಹುದ್ದೆ ಮಾಡ್ಬೇಕಾಗತ್ತೆ, ಅವನು ಕೆಲಸ ಮಾಡ್ಬೇಕಾಗತ್ತೆ. ಏನೇ ಕೆಲಸ ಕೊಟ್ರು ಹೇಗೆ ಇದ್ರೂ ಸಹ ಅದನ್ನ ನಿಭಾಯಿಸ್ತೇನೆ ಅನ್ನುವಂತಹ ಧೈರ್ಯ ಇರುತ್ತಲ್ಲ, ಅದೇ ಅವನ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತಾನೆ.
ಅಲ್ವಾ? ಸೊ ಅಂಥದ್ದು ಅವನ ಧೈರ್ಯ ಅಂತ ಹೇಳ್ತಾರೆ. ಧೈರ್ಯ ಏನೇ ಬಂದ್ರೂ ಧೃತಿಗೆಡಬಾರದು. ಅದು ಸುಖನೋ ದುಃಖನೋ, ಕಷ್ಟನೋ ಸುಲಭನೋ, ತುಂಬಾ ಲಾಭದಾಯಕವಾದದ್ದು ನಷ್ಟದಾಯಕವಾದದ್ದು ಯೋಚನೆನೇ ಮಾಡದೆ ಒಪ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇದೆಯಲ್ಲ, ಅದು ಧೈರ್ಯ. ಆ ಧೈರ್ಯ ನಿಮ್ಮಲ್ಲೂ ಬರಬೇಕು ಮಕ್ಕಳೇ. ನನ್ನ ಪರೀಕ್ಷೆಯಲ್ಲಿ ನಾನು ಇವತ್ತು ಕಡಿಮೆ ಅಂಕ ತೆಗೆದಿದ್ರು ಮುಂದೆ ಒಂದಿನ ತೆಗಿತೀನಿ, ನನ್ನ ಒಂದು ಗುರಿಯನ್ನ ಮುಟ್ಟುತ್ತೀನಿ ಅನ್ನುವಂತಹ ಧೈರ್ಯ ನಿಮ್ಮಲ್ಲೂ ಇರಬೇಕು ಅಲ್ವಾ? ಹಾಗೆ ಮಾರುತಕ್ಕಿಂತ ವೇಗವಾದದ್ದು ಯಾವುದಪ್ಪ ಅಂದ್ರೆ ಮನುಷ್ಯನ ಕಲ್ಪನೆ. ನಾವು ಮನುಷ್ಯರು ರೀ, ಮನುಷ್ಯನ ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್ ಏನಿದೆಯಲ್ಲ, ಇದು ಮಾರುತ ಅಂದ್ರೆ ಗಾಳಿಗಿಂತ ಸ್ಪೀಡ್ ಆಗಿ ಹೋಗುತ್ತಂತೆ. ಎಸ್, ಗಾಳಿ ಬಂದಷ್ಟೇ ಸ್ಪೀಡ್ ಆಗಿ, ಅದಕ್ಕಿಂತ ವೇಗವಾಗಿ ನಾನು ಚಂದ್ರಲೋಕವನ್ನ ಮುಟ್ಟಿ ವಾಪಸ್ ಬರ್ಬೋದು. ಕಲ್ಪನೆ ಅಲ್ವಾ? ಮನುಷ್ಯ ಆ ಗಾಳಿಗಿಂತ ವೇಗವಾಗಿ ಕಲ್ಪನೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಹಾರಾಜನಾಗಿರ್ಬೋದು ಅಲ್ವಾ, ಸೇವಕನಾಗಿರ್ಬೋದು, ಅಥವಾ ಪ್ರಧಾನ ಮಂತ್ರಿ ಆಗಿರ್ಬೋದು, ಯಾವ ರೀತಿಯ ಕಲ್ಪನೆ ಬೇಕಾದ್ರೂ ವ್ಯಕ್ತಿ ಮಾರುತಕ್ಕಿಂತ ವೇಗವಾಗಿ ಕಲ್ಪನೆ ಮಾಡ್ಕೋಬಲ್ಲ, ಇಮ್ಯಾಜಿನೇಷನ್ ಮಾಡ್ಕೋಬಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದು ತುಂಬಾ ವೇಗವಾದದ್ದು. ಮತ್ತಿನ್ನು ಕೊನೆಯ ಪ್ರಶ್ನೆ ಇದೆ ಮಾನ್ಸಿಂಗ್ ಇಂದ, ಅತ್ಯಂತ ಸಿಹಿ ಆದದ್ದು ಯಾವ್ದಪ್ಪ ಅಂದ್ರೆ ಮಗುವಿನ ನಗು. ಆ ಮುಗ್ಧ ಮಗುವಿನ ಆ ಮೃದುವಾದ ತುಟಿಗಳ ನಡುವೆ ಮೂಡಿ ಬರುತ್ತಲ್ಲ ಆ ಕಿರುನಗೆ, ಅದು ತುಂಬಾ ಸಿಹಿಯಾದದ್ದು ಅಂತ ಹೇಳ್ತಾರೆ. ಯಾವಾಗ ಅದು ಸಿಹಿಯಾದದ್ದು ಅಂದ್ರೆ ಆ ಮಗುವಿನಲ್ಲಿ ಕಲ್ಮಶಗಳಿರಲ್ಲ. ಇನ್ನು ಈ ಅರಿಷಡ್ ವರ್ಗಗಳ ಬೀಜ ಆ ಮಗುವಿನ ಮನಸ್ಸಿನಲ್ಲಿ ಬಿತ್ತನೆ ಆಗಿರಲ್ಲ. ಆ ಮಗುವಿನ ನಗು ಇದೆಯಲ್ಲ, ಅದು ತುಂಬಾ ಸಿಹಿಯಾದದ್ದು. ಈಗ ನೋಡಿ, ನೀವು 3-4 ತಿಂಗಳಲ್ಲಿ ಇರುವಂತಹ ಮಕ್ಕಳನ್ನ, ಆ ಮಕ್ಕಳು ಯಾರನ್ನ ನೋಡಿದ್ರು ನಗ್ತವೆ, ಯಾರನ್ನ ನೋಡಿದ್ರು ಅವ್ರ ಜೊತೆಯಲ್ಲಿ ಹೋಗ್ತವೆ. ಅದೇ 5-6 ತಿಂಗಳ ಆಗಿರುವಂತಹ ಮಕ್ಕಳು ಹೋಗ್ತವ? ಇಲ್ಲ. ಇನ್ನು ಹುಟ್ಟದಂತ 1 ತಿಂಗಳು 2 ತಿಂಗಳಲ್ಲಿ ಇರುವಂತಹ ಮಕ್ಕಳನ್ನ ನೋಡಿ, ಅವಷ್ಟು ಕವಿ ನಗ್ತಾ ಇರ್ತವೆ. ಆ ನಗು ಇದೆಯಲ್ಲ, ಅಂದ್ರೆ ನಿಷ್ಕಲ್ಮಶವಾದಂತಹ ಮಗುವಿನ ನಗು ಇದೆಯಲ್ಲ, ಅದು ಅತ್ಯಂತ ಸಿಹಿಯಾದದ್ದು ಅಂತ ಕೊಡ್ತಾರೆ. ಯಾರು ಕೊಟ್ಟಿದ್ದು ಉತ್ತರ? ಸಾಧು ವೇಷದಲ್ಲಿ ಇರೋದು ಯಾರಾಗಾದ್ರೆ ಮುಂದೆ ನೋಡೋಣ. ಈಗ ತಾನ್ಸೇನ್ ಹೇಳ್ತಾನೆ, ಕೊನೆಯ ಪ್ರಶ್ನೆ, ಸಂಗೀತದಲ್ಲಿ ಅವಿನಾಶಿಯಾದದ್ದು ಯಾವುದು? ಸಂಗೀತ ಇದೆಯಲ್ಲ, ಈ ಸಂಗೀತದಲ್ಲಿ ನಾಶ ಮಾಡಕ್ಕಾಗದೇ ಇರುವಂತದ್ದು ನಾಶ, ಅವಿನಾಶ. ವಿನಾಶ ಅಂತ ಬರುತ್ತಲ್ಲ, ನಾಶ ಮಾಡುವಂಥದ್ದು. ಅವಿನಾಶ ಅಂದ್ರೆ ನಾಶ ಮಾಡ್ಲಿಕ್ಕೆ ಆಗದೇ ಇರುವಂತಹದ್ದು ಯಾವುದು? ಯಾವುದಕ್ಕೆ ಕೊನೆ ಇಲ್ಲ ಅನ್ನೋದಾದ್ರೆ ಅದನ್ನ ಹೇಳ್ತಾನೆ ಸಾಧು, ಸ್ವರಗಳು. ಯಾವ್ಯಾವ ಸ್ವರಗಳು? ಸಂಗೀತದಲ್ಲಿ 7 ಸ್ವರಗಳು ಅಂತ ನಾವು ಹೇಳ್ತೀವಿ ಅಲ್ವಾ? ಯಾವುದು ನೋಡೋಣ, ಹೇಳಿ ನೋಡೋಣ. ಸ ರಿ ಗ ಮ ಪ ದ ನಿ, ಸರಿ ಗ ಮ ಪ ದ ನಿ. ಈ 7 ಸ್ವರಗಳು ನಾಶ ಹೊಂದಲ್ಲ, ಇವುಗಳಿಗೆ ಕೊನೆ ಇಲ್ಲ, ಇವೇ ಆದಿ ಅಂತ್ಯ ಎಲ್ಲ. ಸೊ ಈ 7 ಸ್ವರಗಳನ್ನ, 7 ಸ್ವರಗಳನ್ನ ಇಟ್ಕೊಂಡು ಎಷ್ಟೆಲ್ಲ ಮಾಧುರ್ಯವಾದಂತಹ ಮಧುರವಾದಂತಹ ಹಾಡುಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ಅದು ಮನುಷ್ಯನ ಬುದ್ಧಿವಂತಿಕೆಗೆ ಒಂದು ಉದಾಹರಣೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರವನ್ನ ಕೊಟ್ಟ ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡ್ರು. ಅನಂತರ ಅಕ್ಬರನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ದ. ಸರಿ, ಸಾಧುಗಳಿಗೆಲ್ಲ ಸಾಧು ಕೊಟ್ಟಂತಹ ಉತ್ತರದಿಂದ ವಿದ್ವಾಂಸರಿಗೆಲ್ಲ ಕನ್ಫರ್ಮ್ ಆಗ್ಬಿಡ್ತು, ಓ ಈ ಸಾಧು ನಿಜವಾಗ್ಲೂ ತುಂಬಾ ಬುದ್ಧಿವಂತ ಬಿಡಪ್ಪ, ಎಷ್ಟು ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ, ಎಷ್ಟು ಬುದ್ಧಿವಂತಿಕೆಯಿಂದ ಕೊಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಅವನನ್ನ ಒಪ್ಕೊಳ್ತಾರೆ. ಈಗ ಫೈನಲ್ ಆಗಿ ಉಳಿದಿರೋದು ಯಾರು? ಪ್ರಶ್ನೆ ಕೇಳ್ಬೇಕಾಗಿರೋದು ಅಕ್ಬರೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಅಕ್ಬರ್ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಸಾಧುಗೆ ಅಲ್ವಾ? ನೋಡೋಣ. ನೋಡಿ, ಅಕ್ಬರ್ ಹೇಳ್ತಾನೆ, ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು? ಸರಿಯಪ್ಪ, ನಾನೊಬ್ಬ ರಾಜನಾಗಿ ನಾನು ಯಾವ ಪ್ರಶ್ನೆಗಳನ್ನ ಕೇಳಬಹುದು? ನನ್ನ ರಾಜ್ಯಭಾರ ನಡೆಸ್ಬೇಕು, ಆಡಳಿತ ನಡೆಸ್ಬೇಕು. ಈ ಆಡಳಿತ ನಡೆಸೋದಿಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಅಂಶ ಯಾವುದು? ಸಾಧು ಹೇಳ್ತಾನೆ, ಕೌಶಲ. ನಿನ್ನ ಒಂದು ಬುದ್ಧಿವಂತಿಕೆ, ಥಿಂಕಿಂಗ್ ಕೆಪಾಸಿಟಿ ಇದೆಯಲ್ಲ, ಸ್ಕಿಲ್ಸ್ ಇದೆಯಲ್ಲ, ಆ ಸ್ಕಿಲ್ಸೇ ಅದಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಅಂಶ. ನೀನು ಯಾವ ರೀತಿಯಾಗಿ ಯೋಚನೆ ಮಾಡ್ತೀಯಾ, ನಿನ್ನ ಒಂದು ನಿರ್ಧಾರಗಳು ಹೇಗಿರ್ತಾವೆ, ತುಂಬಾ ಸ್ಕಿಲ್ಸ್ ಅನ್ನ ಒಳಗೊಂಡಿರ್ಬೇಕು ನೀನು. ಆ ಒಂದು ಕೌಶಲ್ಯ ಪೂರಿತವಾಗಿರುವಂತಹ ನಿರ್ಧಾರಗಳನ್ನ ತಗೊಳ್ಳೋದು ನಿನ್ನ ಆಡಳಿತಕ್ಕೆ ನೆರವಾಗುತ್ತೆ ಅಂತ ಹೇಳ್ತಾನೆ. ಸೊ ಅಕ್ಬರ್ ಹೇಳ್ದ, ರಾಜನ ದೊಡ್ಡ ಶತ್ರು ಯಾರು? ಎಸ್, ರಾಜ ಅಂದ್ಮೇಲೆ ಶತ್ರುಗಳಿಲ್ದೆ ಇರ್ತಾರ ಅಲ್ವಾ?
ಹೀರೋ ಅಂದ್ಮೇಲೆ ವಿಲನ್ಸ್ ಇರ್ಲೇಬೇಕು. ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಹೀರೋ ಅಷ್ಟೇ ಗ್ರೇಟ್ ಆಗ್ತಾನೆ. ಹಾಗೇನೆ ರಾಜನಿಗೆ ದೊಡ್ಡ ಶತ್ರು ಅಂದ್ರೆ ಯಾರು? ಸಾಧು ಹೇಳ್ತಾನೆ ಸ್ವಾರ್ಥ. ಯಾವಾಗ ರಾಜ ನಿಸ್ವಾರ್ಥಿಯಾಗಿ ಕೆಲಸವನ್ನ ಮಾಡ್ತಾನೋ ಆಗ ಅವನು ಯಶಸ್ಸನ್ನ ಪಡ್ಕೊಳ್ತಾನೆ. ಯಾವಾಗ ಅವನು ಸ್ವಾರ್ಥ ಪೂರಿತವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೋ ಆಗ ಅವನ ಅವನತಿ ಶುರುವಾಗುತ್ತೆ. ನಮ್ಮ ಅಧಿಕಾರಿಗಳನ್ನ ನೋಡಬಹುದು ನಾವು, ಪ್ರಜಾಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡ್ತಾರಲ್ವಾ, ಅವರು ಸ್ವಾರ್ಥವನ್ನ ಹೊಂದಿದ್ರೆ ಖಂಡಿತ 1-2 ಎಲೆಕ್ಷನ್ಗಳಲ್ಲಿ ಮುಂದೆ ಬರಬಹುದು, ಆಮೇಲೆ ಅವ್ರ ಬಂಡವಾಳ ಒಂದಲ್ಲ ಒಂದಿನ ಕೆಳಗಡೆ ಬಂದೇ ಬರುತ್ತೆ. ಸೊ ಹಾಗೆ ಸ್ವಾರ್ಥ ನಿನ್ನಲ್ಲಿ ಮೂಡಿದ್ರೆ ನಿನ್ನ ಅವನತಿ ಶುರುವಾಯ್ತು, ಅದೇ ನಿನಗೆ ದೊಡ್ಡ ಶತ್ರು. ನಿಸ್ವಾರ್ಥಿ ಆಗಿದ್ದಷ್ಟು ನೀನು ಯಶಸ್ಸು ಪಡ್ಕೊಳ್ತೀಯಾ ಅಂತ ಹೇಳ್ತಾನೆ. ಸೊ ಅಕ್ಬರ್ ಚಕ್ರವರ್ತಿಗೂ ಸಹ ಸಾಧುವಿನ ಉತ್ತರದಿಂದ ತುಂಬಾ ಸಂತೋಷ ಆಯ್ತು, ತುಂಬಾ ಖುಷಿ ಪಟ್ಟ. ಈ ಉತ್ತರಗಳು ಹೌದಲ್ವಾ, ನಿಜ ಅಲ್ವಾ ಅಂತ ಅನ್ಕೊಂಡ. ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ. ಸೊ ಮೊದಲೇ ಹೇಳಿದ್ದ ಅಲ್ವಾ, ಅಕ್ಬರ್ ಸಾಧು ಒಳಗಡೆಗೆ ಬಂದಾಗ ಕೇಳಿದ್ದ, ಸಾಧು ನೀನ್ ತುಂಬಾ ಬುದ್ಧಿವಂತ ಅಂತ ಎಲ್ರೂ ಹೇಳ್ತಿದ್ದಾರೆ, ನಮ್ಮ ಪಂಡಿತರು ನಿನಗೆ ಪ್ರಶ್ನೆ ಕೇಳ್ತಾರೆ, ಅವ್ರ ಪ್ರಶ್ನೆಗಳಿಗೆ ನೀನ್ ಸರಿಯಾಗಿ ಉತ್ತರ ಕೊಟ್ರೆ ನಿನಗೆ ಬೆಲೆ ಕಟ್ಟಲಾಗದೆ ಇರುವಂತಹ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಸಾಧು ಯೋಚನೆ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ ಬಹುಶಃ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನ ಕೊಡ್ತಾನೆ ಅಂತ. ಸೊ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನ ಕೊಟ್ಬಿಟ್ಟ, ವಿದ್ವಾಂಸನಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟ. ನಂತರ ಅಕ್ಬರ್ ಕೇಳ್ತಾನೆ ಕುತೂಹಲದಿಂದ, ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿ ಇರುತ್ತೆ ಅಂತ ಕೇಳಿದೀನಿ, ಅಂಥ ಶಕ್ತಿ ಯಾವ್ದಾದ್ರು ನಿಮ್ಗೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ ಎಂದು ಅಕ್ಬರ್ ಕೇಳಿದ. ಆಗ ಸಾಧು, ಹೌದು ಹೌದು, ತಾವು ಯಾರನ್ನಾದ್ರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದು ತಾ ನೋಡೋಣ ಎಂದ ಅಕ್ಬರ್. ಈಗ ಇಬ್ಬರಿಗೂ ಮಾತುಕತೆ ನಡೀತಾ ಇದೆ. ಇಲ್ಲಿ ಅಕ್ಬರ್ ಕೇಳ್ತಾನೆ ಒಂದು ಸ್ಥಾನವನ್ನ ಕೊಟ್ಟ ಆಸ್ಥಾನದಲ್ಲಿ. ಅದಾದ್ಮೇಲೆ ಕೇಳ್ತಾನೆ, ಅಯ್ಯ ಮಹಾಶಯರೇ, ಸಾಧುಗಳು ಅಂದ್ಮೇಲೆ ಅವ್ರಿಗೆ ಏನಾದ್ರೂ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತೆ, ಪವರ್ ಇರುತ್ತೆ ಅಂತ ನಾನು ಕೇಳಿದೀನಿ, ಅಂತಹ ಶಕ್ತಿಗಳಲ್ಲಿ ನಿಮಗೆ ಯಾವ್ದಾದ್ರೂ ಇದೆಯಾ ಅಂತ ಕೇಳ್ತಾನೆ. ನಿಮ್ಗೆ ಯಾವ್ದಾದ್ರೂ ಸಿಕ್ಕಿದ್ಯಾ ಅಂತಹ ಶಕ್ತಿ ಅಂತ ಹೇಳಿದಾಗ, ಲಭಿಸಿದ್ಯಾ ಅಂತ ಹೇಳಿದ್ರೆ ಆಗ ಬೀರ್ಬಲ್ ಹೇಳ್ತಾನೆ, ಹೌದು ಹೌದು ಸಿಕ್ಕಿದೆ, ಅಂತದ್ದು ಒಂದು ಶಕ್ತಿ ನನ್ನ ಹತ್ರ ಇದೆ. ಏನ್ ಗೊತ್ತಾ, ನೀವ್ ಯಾರನ್ನಾದ್ರೂ ನೋಡ್ಬೇಕು ಅನ್ನೋ ಆಸೆ, ತವಕ, ಆತುರ ನಿಮ್ಮಲ್ಲಿ ಇದ್ರೆ ಅವ್ರನ್ನ ಸೆಕೆಂಡ್ಗಳಲ್ಲಿ ನಿಮ್ ಕಣ್ಣು ಮುಂದೆ ತಂದು ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ. ಆಗ ಅಕ್ಬರ್ ಹೇಳ್ತಾನೆ, ಹೋ ಹೌದಾ, ಹಾಗಾದ್ರೆ ನನ್ ಮಂತ್ರಿ ಬೀರ್ಬಲ್ ಕಾಣೆ ಆಗ್ಬಿಟ್ಟಿದ್ದಾನೆ, ಅವನನ್ನ ಕರ್ಕೊಂಡ್ ಬನ್ನಿ ನೋಡೋಣ ಅಂತ ಹೇಳ್ದ. ಸೊ ಆಗ ಸಾಧು ಏನ್ ಮಾಡ್ತಾನೆ, ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ. ಎದುರಿಗೆ ಸಾಕ್ಷಾತ್ ಬೀರ್ಬಲ್ನ ನಿಂತಿದ್ದ. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಯಾರು ಹಾಗಾದ್ರೆ? ಬೀರ್ಬಲ್. ಅಕ್ಬರನಿಗೆ ತುಂಬಾ ಸಂತೋಷ ಆಗುತ್ತೆ. ಈಗ ಅವರಿಬ್ಬರ ಸಮಾಗಮ ಆಗತ್ತೆ, ಅವರಿಬ್ಬರು ಭೇಟಿ ಹಾಕ್ತಾರೆ, ತುಂಬಾ ಖುಷಿ ಆಗತ್ತೆ ಅಕ್ಬರನಿಗೆ. ಸೊ ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರ್ಬಲ್ ಎಂದು ಗುರುತಿಸಿದ್ದೆ, ಅದಕ್ಕೆ ನಾನು ಈ ಪ್ರಶ್ನೆಯನ್ನ ಹಾಕಿದೆ, ಇನ್ನೆಂದು ನನ್ನನ್ನ ಬಿಟ್ಟು ಹೋಗ್ಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡ. ಸೊ ಬೀರ್ಬಲ್ಗೆ ಅವನು ಪ್ರಶ್ನೆಗಳನ್ನ ನೋಡಿದಾಗ್ಲೇ ಗೊತ್ತಾಯ್ತು, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ರೀತಿಯಲ್ಲೇ ಗೊತ್ತಾಯ್ತು, ಜೊತೆಗೆ ಅವನ ಮುಖವನ್ನ ನೋಡಿದ ತಕ್ಷಣನೇ ಅವನಿಗೆ ಒಂದು ಸುಳಿವು ಸಿಕ್ಕಿರಬಹುದು ಅಲ್ವಾ. ಈ ಎಲ್ಲ ಇದನ್ನ ನೋಡಿ ಅವನು ಹೇಳ್ತಾನೆ, ನೀನು ಕೊಡ್ತಾ ಇದ್ದದ್ದು ಉತ್ತರಗಳಲ್ಲೇ ನಾನು ಐಡೆಂಟಿಫೈ ಮಾಡಿದ್ದೆ, ಗುರುತಿಸಿದ್ದೆ ನಿನ್ನ, ನೀನು ಖಂಡಿತವಾಗ್ಲೂ ಬೀರ್ಬಲ್ಲೆ ಅಂತ, ಅದಕ್ಕೆ ನಾನು ಇಂಥ ಪ್ರಶ್ನೆ ಕೇಳಿದ್ದು ಅಂತ ಹೇಳ್ತಾನೆ. ಆಗ ಬೀರ್ಬಲ್ ಅದನ್ನ ಒಪ್ಕೊಳ್ತಾನೆ, ಇಬ್ರು ಅಪ್ಪಿಕೊಳ್ತಾರೆ, ತುಂಬಾ ಸಂತೋಷವಾಗಿ ಆನಂದದಿಂದ ಆ ಒಂದು ಸಮಯವನ್ನ ಕಳೀತಾರೆ. ಸೊ ನಿಮಗೂ ಇಂತಹ ಅನುಭವ ಯಾವ್ದಾದ್ರು ಆಗಿದೆಯಾ ಮಕ್ಕಳೇ? ನೋಡಿ, ಗೆಳೆತನವೇ ಇಹಲೋಕಕ್ಕಿರುವಂತಹ ಅಮೃತ, ಗೆಳೆತನವೇ ಚಿರಬಾಳ ಸಂಜೀವಿನಿ. ಇಹಲೋಕದಲ್ಲಿ ಅಂದ್ರೆ ಭೂಮಿಯಲ್ಲಿ ಯಾವ್ದಾದ್ರು ಸಂಜೀವಿನಿ ಇದೆ ಅನ್ನೋದಾದ್ರೆ, ಅಮೃತ ಇದೆ ಅನ್ನೋದಾದ್ರೆ ಅದು ಸ್ನೇಹ. ಅಂದ್ರೆ ಯಾರೊಟ್ಟಿಗೂ ಹಂಚ್ಕೊಳಕ್ ಆಗದೆ ಇರುವಂತಹ ನೋವು, ಸಂತೋಷ ಏನಾದ್ರು, ನಮ್ಗೆ ಸಂತೋಷವನ್ನ ಎಲ್ಲರ ಜೊತೆ ಹಂಚ್ಕೊಳ್ತೀವಿ, ನೋವೇನಾದ್ರೂ ಇದ್ರೆ ಅದನ್ನ ಹಂಚ್ಕೋಬಹುದಂತಹ ವ್ಯಕ್ತಿ, ಸಂಬಂಧ ಯಾವ್ದಪ್ಪ ಅಂದ್ರೆ ಅದು ಸ್ನೇಹ. ಯಾರೊಟ್ಟಿಗೂ ಹಂಚ್ಕೊಳಕ್ ಆಗಲ್ಲ ಅನ್ನುವಂಥದ್ದನ್ನ ಸ್ನೇಹಿತರ ಜೊತೆ ಹಂಚ್ಕೋಬಹುದು ಅಲ್ವಾ ಮಕ್ಳೇ? ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಯ್ತು ಅನ್ನೋದಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಇದನ್ನ ಕಳಿಸ್ಕೊಡಿ ಅಲ್ವಾ.
ಅದ್ರ ಜೊತೆಗೆ ನೀವು ಇದುವರೆಗೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಹಾಗೆ ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಮರೀದೆ ಈ ವಿಡಿಯೋದ ಅನುಭವವನ್ನ, ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇದುವರೆಗೂ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಮಕ್ಕಳೇ.